ಹಲೋ, ನಮಸ್ತೆ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ? ಎಲ್ಲರೂ ತುಂಬ ಲೀಶ್ ಎಲ್ಲ ಗಲೀಜಾಯ್ತು. ಸೊ ಯೋಚನೆ ಮಾಡ್ತಿದ್ದಾರೆ ಎಲ್ಲರೂ, ಇದನ್ನು ಕರ್ಕೊಂಡು ಎಲ್ಲಿಗಪ್ಪ ಹೋಗ್ತಿದ್ದಾರೆ ಅಲೆಕ್ಸನ್ ಕರ್ಕೊಂಡು ಅಂತ. ಸೊ ತಿಳಿಸ್ತೀನಿ ಅದನ್ನೇ. ಇವತ್ತು ವ್ಲಾಗ್ನ ಶುರು ಮಾಡೋಣ. ಬೆಳಿಗ್ಗೆ ಇವತ್ತು ಸಂಡೇ. ಸೊ ನಾವು ಇವತ್ತು ಅಲೆಕ್ಸನ್ ಕರ್ಕೊಂಡು ಸ್ವಲ್ಪ ಹೊರಗಡೆ ಹೋಗೋಣ ಅಂತ. ಅಲೆಕ್ಸನ್ ಕರ್ಕೊಂಡು ನಾವೆಲ್ಲೂ ಹೋಗಲ್ಲ, ಮನೇಲೇ ಇರುತ್ತೆ ಯಾವಾಗಲೂ. ಸೊ ಹಂಗಾಗಿ ಇವತ್ತು ಸ್ವಲ್ಪ ಔಟಿಂಗ್ ಹೋಗಿ ಬರೋಣ ಅಂತ ಹೇಳಿ. ಡಾಗ್ ಪಾರ್ಕ್ ಅಂತ ಇದೆಯಂತೆ, ನನ್ನ ಮಗ ಹೇಳಿದ್ದ. ನೋಡ್ಕೊಂಡ್ ಬರೋಣ ಅದು ಹೆಂಗಿದೆ ಅಂತ ಹೇಳಿ ಅಂತ ಅಂದ್ಬಿಟ್ಟು ಹೇಳಿ. ಈಗ ಇಡ್ಲಾ ಆಯ್ತಾ? ಕೂತ್ಕೋಲೆ. ಡಿಕ್ಕಿ ಓಪನ್ ಮಾಡು. ನಾವು ಕಾರ್ ಹೊರಗಡೆ ತೆಗಿಯೋದೇ ಇಲ್ಲ, ಹಾಗಾಗಿ ಅಪರೂಪಕ್ಕೊಂದ್ಸಲಿ ತೆಗಿಯೋದಲ್ವ. ಹಾಗಾಗಿ ನನ್ನ ಮಗ ಎಲ್ಲ ಕ್ಲೀನ್ ಮಾಡ್ತಿದ್ದಾನೆ ಇವಾಗ. ಎಲ್ಲರೂ ಹೊರಡಬೇಕು ಹೋದರೆ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಕೊಂಡು ಹೊರಡೋದು. ಸಾಮಾನ್ಯ ಕವರ್ ಹಾಕಿದ್ರು ಕೂಡ ಅಷ್ಟೊಂದು ಗಲೀಜಾಗಿರುತ್ತೆ ನಮ್ಮ ಏರಿಯಾದಲ್ಲಿ. ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಇವಾಗ ಹೊರಡೋದು. ಅಲೆಕ್ಸಂಗಂತೂ ತಡ್ಕೊಳಕ್ಕಾಗ್ತಿಲ್ಲ, ಅಷ್ಟು ಫುಲ್ಲು ಎಕ್ಸೈಟ್ಮೆಂಟು. ಕರ್ಕೊಂಡು ಹೋಗೋ ತನಕನೂ ಅಷ್ಟೇ ಅರ್ಜೆಂಟು, ಮತ್ತು ವಾಪಸ್ ಕರ್ಕೊಂಡು ಮನೆಗೆ ಬಿಡೋ ತನಕನೂ ಅಷ್ಟೇ ಅರ್ಜೆಂಟ್. ಮಕ್ಕಳು ಹೇಗೆ ಲಿಟ್ರಲಿ ಹಿಂಗೆ ಮಾಡ್ತಾರೆ, ಸೇಮ್ ಅದೇ ಬಿಹೇವಿಯರ್ ಅಂತ ಹೇಳ್ಬೋದು. ಅದು ಯಾರು ಪೆಟ್ ಪೇರೆಂಟ್ಸ್ ಇರ್ತಾರಲ್ಲ ಅವ್ರಿಗೆ ಮಾತ್ರ ಗೊತ್ತಾಗುತ್ತೆ ಏನು ಹೇಳ್ತೀವಿ ಅಂತ. ಇಲ್ಲಾಂದರೆ ಕೆಲವ್ರು ಅನ್ಕೋತಾರೆ ಏನಪ್ಪ ಅಷ್ಟೊಂದು ಎಕ್ಸೈಟ್ಮೆಂಟು ಅಂತ ಹೇಳಿ. ಬಟ್ ಪ್ರಾಣಿಗಳು ಹಾಗೇನೆ ಸೇಮ್. ನಮ್ಮ ಮಕ್ಕಳು ಹೇಗಿರ್ತಾವೆ ಮನೆಯಲ್ಲಿ ಹಾಗೇ ಇರ್ತವೆ. ಸೊ ಡಾಗ್ ಪಾರ್ಕ್ ಎಂಟ್ರಿ ಆಗಿದ್ದೀವಿ ಇವಾಗ. ನೋಡೋಣ ಹೇಗಿರುತ್ತೆ ಅಂತ. ನೀವು ಒಂದ್ಸಲ ನೋಡಿ. ಅಲೆಕ್ಸಾ ಫುಲ್ ಎಕ್ಸೈಟ್ಮೆಂಟು. ಅಂದ್ವೇ ಹೋಗ್ತಾ ಹಾಗೆ ನಾನು ಇನ್ನೊಂದು ನೋಡಿದೆ. ನಾವು ಒಬ್ಬರೇ ಏನೋ ಕರ್ಕೊಂಡು ಹೋಗೋದು ಅಂತ ನಾವು ಅಂದ್ಕೊಂಡಿದ್ವಿ. ಅಲ್ಲಿ ನೋಡಿದ್ರೆ ಒಬ್ಬರು ಆಟೋದಲ್ಲಿ ಕರ್ಕೊಂಡು ಹೋಗ್ತಾಯಿದ್ರು ಹಸ್ಕಿನ. ನೋಡಿ ಇಲ್ಲ, ಅದು ಒಂದು ವೀಡಿಯೋ ಕ್ಲಿಪ್ ತೊಗೊಂಡಿದ್ದೀನಿ. ಹಸ್ಕಿ ಕರ್ಕೊಂಡು ಹೋಗ್ತಿದ್ದಾರೆ ಅವ್ರನ್ನ ಡಾಗ್ ಪಾರ್ಕಿಗೆ. ಎಷ್ಟು ಎಕ್ಸೈಟ್ಮೆಂಟ್ ನೋಡಿ ಅವಗಳಿಗೆ. ಮನೆಗಳ ಒಳಗಡೆ ಇದ್ದು ಅವಗಳಿಗೆ ಹೊರಗಡೆ ಏನೂ ನೋಡಿರಲ್ಲ. ಹಾಗಾಗಿ ಅಲೆಕ್ಸ್ ನೋಡಿ ಇಲ್ಲಿ ಕೂತ್ಕೊಂಡು ಇಬ್ಬರು ಮಧ್ಯೆ ಹೆಂಗೆ ತಲೆ ಹಾಕ್ಕೊಂಡಿದ್ದಾಳೆ ಅಂತ. ಸಿಕ್ಕಾಪಟ್ಟೆ ಖುಷಿ ಅದಕ್ಕಂತೂ. ಸೊ ಎಂಟ್ರಾದರೆ ಇವಾಗ ಕಬ್ಬನ್ ಪಾರ್ಕ್ ಹತ್ರ ಡಾಗ್ ಪಾರ್ಕ್ ಅಂತಿದೆ, ಅಲ್ಲಿಗೆ. ಸೊ ಇವಾಗ ಬಂದ್ವಿ. ಇವಾಗ ಆಲ್ರೆಡಿ ನಮಗಿಂತ ಮುಂಚೆನೇ ತುಂಬ ಜನ ಬಂದುಬಿಟ್ಟಿದ್ದಾರೆ. ನಾವು ಬರೋಷ್ಟೊತ್ತಿಗೆ ತುಂಬ ಲೇಟಾಗಿ ಹೋಗಿತ್ತು ಇವತ್ತು. ಎದ್ದಿದ್ದೆ ಲೇಟ್ ಆಯಿತು, ಹಾಗಾಗಿ ರೆಡಿಯಾಗಿ ಬರೋಷ್ಟೊತ್ತಿಗೆ ಆಲ್ರೆಡಿ ತುಂಬ ಜನ ಬಂದಿದ್ದಾರೆ. ಕೆಲವರೆಲ್ಲ ವಾಪಸ್ ಕೂಡ ಹೋಗ್ತಿದ್ದಾರೆ ಆಟ ಆಡಿಸ್ಕೊಂಡು. ನೋಡ್ಬೋದು ನೀವು ಎಷ್ಟೊಂದು ನಾಯಿಗಳು ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಹೇಳಿ ಸಾಕಿರೋರಿಗೆ. ಇದೊಂದು ರೀತಿ ಕಾನ್ಸೆಪ್ಟ್ ಒಂಥರ ಚೆನ್ನಾಗಿದೆ. ಯಾರ್ಯಾರಿಗೆ ಅಪಾರ್ಟ್ಮೆಂಟ್ಗಳಲ್ಲಿ ಇದರಲ್ಲಿ ಇರೋರಿಗೆ, ಮನೆ ಹತ್ರ ಇರೋರಿಗೆಲ್ಲ ಫ್ರೀಯಾಗಿ ಅವುಗಳನ್ನ ಆಟ ಆಡೋಕ್ಕೆ ಬಿಡೋಕ್ಕಾಗಲ್ಲ. ಸೊ ಹಾಗಾಗಿ ಮಕ್ಕಳಿಗೆಲ್ಲ ಹೇಗೆ ಪಾರ್ಕ್ ಇರುತ್ತೆ ಹಾಗೆ ಪ್ರಾಣಿಗಳಿಗೂ ಕೂಡ ಒಂದು ಮಾಡಿದ್ದಾರೆ. ಇದೊಂಥರ ಚೆನ್ನಾಗಿದೆ ಸಿಟಿಗಳಲ್ಲಿ. ನಡಿ ಹೋಗೋಣ. ನಮಗೂ ತುಂಬಾ ಖುಷಿ ಅನ್ನಿಸ್ತು. ಇಲ್ಲಿ ನೋಡ್ಬೋದು ನೀವು ಎಲ್ಲ ಬ್ರೀಡ್ ನಾಯಿಗಳು ಬಂದಿದ್ದಾವೆ. ಬಟ್ ಒಂದಕ್ಕೊಂದು ಸ್ವಲ್ಪನೂ ಎಲ್ಲ ಲೀಶ್ ಬಿಚ್ಚಿಬಿಟ್ಟಿರ್ತಾರೆ. ಕೆಲವ್ರು ಮಾತ್ರ ಹೊಸಬ್ರು ಯಾರು ಕರ್ಕೊಂಡ್ಬಂದಿರ್ತಾರೆ, ಸ್ವಲ್ಪ ಚಿಕ್ಕ ಏಜ್ ಇರೋ ನಾಯಿಗಳು ಮಾತ್ರ ಸ್ವಲ್ಪ ತುಂಬ ಎನರ್ಜಿ ಇರ್ತಾರೆ. ಸೊ ಅವುಗಳು ಮಾತ್ರ ಸ್ವಲ್ಪ ಬೊಗಳುತ್ತೆ ಬಿಟ್ಟರೆ ಇನ್ಯಾವೂ ಏನು ಮಾಡಲ್ಲ. 1 ವರ್ಷ ಅಥವಾ 1 ವರ್ಷ 2 ವರ್ಷ ಇರೋ ಇದು ಪೆಟ್ಗಳು ಮಾತ್ರ ಆ ಥರ ಗಲಾಟೆ ಮಾಡುತ್ತೆ ಅಷ್ಟೇ. ಇನ್ಯಾವುದೂ ಎಲ್ಲ ಬಿಟ್ಬಿಟ್ಟಿರ್ತಾರೆ. ಜರ್ಮನ್ ಶೆಪರ್ಡ್ ಆಗಲಿ ಪ್ರತಿಯೊಂದೂ ಎಲ್ಲ ನಾಯಿಗಳು ಬಿಚ್ಚಿಬಿಟ್ಟಿರ್ತಾರೆ. ಅದ್ರ ಪಾಡ್ಗೆ ಆಟ ಆಡ್ಕೊಂಡಿರ್ತವೆ. ಅವು ಏನು ಮಾಡಲ್ಲ, ಒಬ್ರಿಗೂ ಏನೂ ಮಾಡಲ್ಲ. ಸುಮ್ಮನೆ ಆರಾಮಾಗಿ ಅದ್ರ ಪಾಡ್ಗೆ ಊಟ ಮಾಡಿಕೊಂಡು, ಏನಾದ್ರು ಸ್ವಲ್ಪ ಊಟ ತಂದಿದ್ರೆ ಕೆಲವರು ಊಟ ತೊಗೊಂಬಂದಿರ್ತಾರೆ. ಸೊ ಕೆಲವರು ನೀರೆಲ್ಲ ತೊಗೊಂಬಂದಿರ್ತಾರೆ. ಆಟ ಆಡ್ಕೊಳ್ಳೋದು, ನೀರು ಕುಡ್ಕೊಳ್ಳೋದು, ಸುಮ್ಮನೆ ಆರಾಮಾಗಿರುತ್ತೆ. ಯಾರಿಗೂ ಏನೂ ತೊಂದರೆ ಮಾಡಲ್ಲ. ಅಷ್ಟೊಂದು ಜನ ಇದ್ದರೂ ಕೂಡ ಒಂಥರ ತುಂಬಾ ಖುಷಿ ಅನಿಸುತ್ತೆ ನೋಡಿ. ಇಲ್ಲೊಂದು ಲ್ಯಾಬ್ ಇದೆ, ಮತ್ತು ಗೋಲ್ಡನ್ ರಿಟ್ರೀವರು, ಪಿಟ್ಬುಲ್ಲು, ಹಸ್ಕಿ ಅಂತೂ ನೋಡೋಕ್ಕೆ ಸೂಪರಾಗಿತ್ತು. ನಮ್ಮ ಅಲೆಕ್ಸಾ ಫಸ್ಟ್ ಟೈಮು ಯಾರನ್ನೂ ಫ್ರೆಂಡ್ ಮಾಡ್ಕೋತಾ ಇಲ್ಲ, ಬರೀ ನಮ್ಮಿಂದನೇ ಓಡಾಡೋದೇ ಆಗೋಗಿತ್ತು. ಸ್ವಲ್ಪ ಹೊತ್ತಾಗಲಿ ಆಮೇಲೆ ಲೀಶ್ ಬಿಚ್ಚೋಣ ಅಂತ ಹೇಳಿ ಸ್ವಲ್ಪ ಒಂದು 5 ಮಿನಿಟ್ಸ್ ಆದಮೇಲೆ ಅದನ್ನು ಲೀಶ್ ಬಿಚ್ಚಿಬಿಟ್ರೆ ನೋಡೋಣ ಆಟ ಆಡ್ತಾಳ ಅಂತ ನೋಡಬೇಕು. ಎಲ್ಲರೂ ಪೆಟ್ ಪೇರೆಂಟ್ಸ್ ಎಲ್ಲರೂ ಬಂದಿರ್ತಾರೆ. ಎಲ್ಲ ಪೆಟ್ಗಳು ಅಷ್ಟೇ, ಎಲ್ಲ ನಾಯಿಗಳು ಅಷ್ಟೇ ತುಂಬ ಫ್ರೆಂಡ್ಲಿ ಆಗಿರುತ್ತೆ. ಬಹಳ ಖುಷಿಯಾಗುತ್ತೆ. ಒಂಥರ ವೀಕ್ಲಿ ಒನ್ಸು ನೋಡಿದ್ವಿ. ಅದು ಒಂದು ಇದಕ್ಕೆ ಟಿ ಶರ್ಟ್ ಕೂಡ ಹಾಕಿದ್ದಾರೆ. ಸುಸ್ತಾಗಿ ಮಲಗಿದೆ ಅದಂತೂ ಆಟ ಆಡ್ಸಾಕಾಗಿ.
ನೋಡಿ ನನಗೆ ಎಷ್ಟಾಗುತ್ತೆ ಅಷ್ಟು ವೀಡಿಯೋ ಮಾಡ್ಕೊಳ್ಳೋದಕ್ಕೆ. ಪೆಟ್ ಅನಿಮಲ್ಸ್ನ ಯಾರು ಇಷ್ಟಪಡ್ತಾರೆ ಅವ್ರಿಗೆ ಈ ವಿಡಿಯೋ ತುಂಬ ಇಷ್ಟ ಆಗುತ್ತೆ. ಇದೆಲ್ಲ ಒಂದು ಬ್ರೌನ್ ಕಲರ್ದು ಗೋಲ್ಡನ್ ರಿಟ್ರೀವರ್ ಅನಿಸುತ್ತೆ, ಯಾವುದೋ ಗೊತ್ತಿಲ್ಲ. ಅದ್ರ ಜೊತೆ ಫ್ರೆಂಡ್ಶಿಪ್ ಮಾಡ್ತಿದ್ದಾಳೆ ನಮ್ಮ ಅಲೆಕ್ಸಾ. ಇದು ನೋಡಿ, ಇದು ಪುಟಾಣಿದು ಎಷ್ಟಿದೆ ಅಂತ ಅಂದರೆ, ಇದು ನಾಯಿ ಇದು ಒಂದು ಬೆಕ್ಕನ ಮರಿ ಇರುತ್ತಲ್ಲ ಅಷ್ಟಿದೆ ಅಷ್ಟೇ. ಇದು ಬೆಳೆಯಲ್ವಂತೆ ಜಾಸ್ತಿ, ಇಷ್ಟೇ ಅಂತ ಇದು ಬೆಳೆಯೋದು. ನಾನು ಕೇಳಿದೆ ಅಷ್ಟೇ ಅಂತೆ. ಅದು ಏನೋ ಒಂಥರ ಚಿಕ್ಕದು, ಒಂದು ನರಿ ನೋಡ್ದಂಗೆ ಆಗುತ್ತೆ. ಚಿಕ್ಕ ಬೆಕ್ಕ ಮರಿ ಅಷ್ಟೇ ಸೈಜ್ ಇರೋದು ಅದು. ಇದು ಹಸ್ಕಿ. ಇದು ಯಾವುದ್ರ ಮೇಲೂ ಅಟ್ಯಾಕ್ ಮಾಡೋಕ್ಕೆ ಹೋಗೋದಾಗಲಿ ಅಥವಾ ಇದು ಜರ್ಮನ್ ಶೆಫರ್ಡು. ಭಾಳ ಚೆನ್ನಾಗಿ. ಇದೆಲ್ಲ ಚಿಕ್ಕವಿರವೇ ಸ್ವಲ್ಪ ಬೊಗಳುತ್ತಿದ್ದು. ಈ ದೊಡ್ಡವೆಲ್ಲ ಆರಾಮಾಗಿದ್ವು, ಆಟ ಆಡಿಕೊಂಡು ಫ್ರೀಯಾಗೆಲ್ಲ ಕಡೆ. ಮತ್ತು ಇನ್ನೊಂದು ವಿಚಾರ ಹೇಳಬೇಕು ಅಂತ ಅಂದ್ಕೊಂಡೆ, ಇಲ್ಲಿ ಅಬಾಂಡೆಡ್ ಡಾಗ್ಸ್ ಇರುತ್ತಲ್ಲ, ಕೆಲವರು ತುಂಬ ಖುಷಿಯಾಗಿ ಸ್ಟಾರ್ಟಿಂಗಲ್ಲಿ ಎಲ್ಲರೂ ಅಂತ ನಾನು ಹೇಳ್ತಿಲ್ಲ, ಕೆಲವರು ಇರ್ತಾರೆ, ಕೆಲವರು ಸ್ಟಾರ್ಟಿಂಗಲ್ಲಿ ತುಂಬ ಖುಷಿಯಾಗಿ ತೊಗೊಂಡ್ಬಿಡ್ತಾರೆ, ನಾವು ನಾಯಿ ಸಾಕಬೇಕು, ನಾವು ಮಾಡಬೇಕು, ಅಥವಾ ನಮ್ಮ ಮಕ್ಳು ಇಷ್ಟಪಡ್ತಿದ್ದಾರೆ ಅಂತೇಳಿ. ಸ್ವಲ್ಪ ದಿನ ಆದಮೇಲೆ ಅವ್ರಿಗೆ ಬೋರ್ ಆಗೋಗುತ್ತೆ. ಅದು ಅಯ್ಯೋ ದಿನ ಊಟ ಹಾಕಬೇಕು ಮತ್ತು ಇದನ್ನು ಕಾಯ್ಕೊಂಡಿರಬೇಕು, ಇದು ಮಾಡ್ಕೊಬೇಕು ಅಂತ ಹೇಳಿ ಸ್ವಲ್ಪ ದಿನ ಆದಮೇಲೆ ಏನು ಮಾಡ್ತಾರೆ, ಇಷ್ಟಪಡಲ್ಲ, ಅದನ್ನು ತುಂಬ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ಅಥವಾ ಎಲ್ಲ ರೋಡಲ್ಲಿ ಕಟ್ಟಾಕ್ಬಿಟ್ಟು ಹೋಗೋದು, ಬಸ್ ಸ್ಟ್ಯಾಂಡ್ ಹತ್ರ ಕಟ್ಟಾಕ್ಬಿಟ್ಟು ಹೋಗೋದು, ಪಾರ್ಕಲ್ಲಿ ಕಟ್ಟಾಕ್ಬಿಟ್ಟು ಹೋಗ್ಬಿಡೋದು, ಈ ಥರ ಎಲ್ಲ ಮಾಡಿಬಿಡ್ತಾರೆ. ಅಂಥ ಅಬಾಂಡೆಡ್ ಅಂದರೆ ನಾಯಿಗಳನ್ನ ಕೆಲವರು ಇಲ್ಲಿ ಸಾಕಿರ್ತಾರೆ, ಕರ್ಕೊಬಂದು ನೋಡ್ಕೋತಿರ್ತಾರೆ. ಅವ್ರ ಹತ್ರ ತುಂಬ ಜಾಸ್ತಿ ಅವರು ನೋಡ್ಕೊಳಕ್ಕಾಗಲ್ಲ, 1-2 ನೋಡ್ಕೊತಾರೆ. ತುಂಬ ಪಾಪ ಆ ಥರ ಇರೋದು ನಾಯಿಗಳನ್ನ ಏನು ಮಾಡ್ತಾರೆ, ಅವ್ರು ಕರ್ಕೊಂಡೋಗಿ ಸ್ವಲ್ಪ ದಿನ ಮನೇಲಿ ಇಟ್ಕೊತಾರೆ. ಮತ್ತು ಜೊತೆಗೆ ಇಲ್ಲಿ ಯಾರು ಪ್ರೀತಿಯಾಗಿ ತುಂಬ ಸಾಕೋರು, ತುಂಬ ಇಷ್ಟಪಟ್ಟು ಜೆನ್ಯೂನ್ ಆಗಿ ಪ್ರಾಮಾಣಿಕತೆಯಿಂದ ಯಾರು ಸಾಕೋಕ್ಕೆ ತುಂಬ ಇಷ್ಟಪಟ್ಟು ಕೇಳ್ತಾರೆ, ಅಂಥವ್ರಿಗೆ ಆ ಪ್ರಾಣಿಗಳನ್ನ, ನಾಯಿಗಳನ್ನ ಕೊಡ್ತಾರೆ. ಅಂಥವ್ರು ತುಂಬ ಇಷ್ಟಪಡೋವಂಥವ್ರು ಇದ್ದರೆ ನೀವಿಲ್ಲಿ ಬಂದು ತೊಗೊಂಡೋಗ್ಬೋದು. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ. ಕೆಲವೊಂದು ಅವ್ರವ್ರು ಯಾವ್ಯಾವ ಸಿಕ್ಕಿರುತ್ತೆ ಅದನ್ನು ತೊಗೊಂಬಂದು ಅವ್ರು ನೋಡ್ಕೊತಿರ್ತಾರೆ. ಪಾಪ ಇದು ಒಂದು ರೀತಿ ಒಳ್ಳೆಯದೇ ಅಂತ ಅನಿಸುತ್ತೆ. ಪಾಪ ಎಲ್ಲೆಲ್ಲೋ ಕೆಲವರಂತೂ ಅದಂತೂ ಕಣ್ಣಲ್ಲಂತೂ ನೋಡೋಕ್ಕಾಗಲ್ಲ. ಕೆಲವರಂತೂ ಸಾಕ್ತಿರ್ತಾರೆ ಮತ್ತು ಬಿಟ್ಬಿಡ್ತಾರೆ. ಸ್ವಲ್ಪ ದಿನ ಆದಮೇಲೆ ನಮ್ಗೆ ಸಾಕೋಕ್ಕಾಗಲ್ಲ, 1-2 ತಿಂಗಳು ನಮ್ಮ ಮಕ್ಕಳು ಖುಷಿಪಟ್ಟು ಅಂತ ತೊಗೊಂಬಂದ್ವಿ, ಇವಾಗ ಅದನ್ನೆಲ್ಲ ನಮ್ಗೆ ಮೇಂಟೈನ್ ಮಾಡೋಕ್ಕಾಗಲ್ಲ. ಹಾಗೆ ನಮ್ಮ ಮಕ್ಕಳನ್ನೇ ಮೇಂಟೈನ್ ಮಾಡ್ತೀವಂತೆ. ಪಾಪ ಮೂಕ ಪ್ರಾಣಿಗಳನ್ನ ಅದರಲ್ಲಿ ಏನಿದೆ, ನಮಗೆ ನೋಡ್ಕೋಬೋದಲ್ವ ಮೂಕ ಪ್ರಾಣಿಗಳನ್ನ. ನಾನು ಒಂದು ಮಾತು ಹೇಳೋದು ಏನು ಅಂತ ಅಂದರೆ, ತುಂಬ ಬೇಜಾರಾಗುತ್ತೆ. ಈ ಕೆಲವೊಂದೆಲ್ಲ ಯೂಟ್ಯೂಬಲ್ಲಿ ಅಥವಾ ಈ ರೀಲ್ಸಲ್ಲಿ, ನ್ಯೂಸಲ್ಲೆಲ್ಲ ನೋಡಿದಾಗ ಕೆಲವ್ರನ್ನ ಪ್ರಾಣಿ ಹಿಂಸೆ ಮಾಡೋದು, ಅದನ್ನೆಲ್ಲ ನಮ್ಮ ಕೈಲಂತೂ ನೋಡೋಕ್ಕಾಗಲ್ಲ. ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಈ ಭೂಮಿ ಇರೋದು ಮನುಷ್ಯರಿಗೆ ಒಬ್ಬಂಗೆ ಅಲ್ವಲ್ಲ, ಎಲ್ಲ ಪ್ರಾಣಿ ಪಕ್ಷಿಗಳಿಗೂ. ಭೂಮಿ ಮೇಲೆ ಮನುಷ್ಯ ಮಾತ್ರ ಬದುಕಿರಬೇಕು, ಬೇರೆ ಇನ್ಯಾವ ಪ್ರಾಣಿಗೂ ಅವಕಾಶ ಇಲ್ಲ ಅಂತ ಎಲ್ಲ ಪ್ರಾಣಿಗಳಿಗೂ ಇದೆ. ನಮಗೆ ಎಷ್ಟು ಹಕ್ಕಿದೆಯೋ ಈ ಭೂಮಿ ಮೇಲೆ ಬದುಕೋದಕ್ಕೆ, ಬೇರೆ ಪ್ರಾಣಿಗಳಿಗೂ ಅಷ್ಟೇ ಹಕ್ಕಿದೆ. ಅದನ್ನು ಕೆಲವರು ತಿಳ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ಆ ಪನಿಷ್ ಮಾಡೋದೆಲ್ಲ ನೋಡಿಕೊಂಡ್ರೆ ಸಿಕ್ಕಾಪಟ್ಟೆ ನೋವಾಗುತ್ತೆ. ಮೊನ್ನೆ DRDOದಲ್ಲಿ ಆಗಿರೋದು ನಾನು ನ್ಯೂಸಲ್ಲಿ ನೋಡಿದಾಗ ತುಂಬ ಸಿಕ್ಕಾಪಟ್ಟೆ ಮನಸ್ಸಿಗೆ ನೋವಾಗುತ್ತೆ. ಪಾಪ ಆ ಪ್ರಾಣಿಗಳಿಗೆ ಚೀಲದಲ್ಲಿ ಹಾಕೊಂಡು ತುಂಬ್ಕೊಂಡು ಹೋಗಿ ಆ ಪ್ರಾಣಿಗಳಿಗೆ ಎಷ್ಟು ಹಿಂಸೆ. ನಮ್ಮ ಮಕ್ಕಳನ್ನ ಅಕಸ್ಮಾತ್ ಯಾರಾದರೂ ಮಕ್ಕಳು ತಪ್ಪು ಮಾಡ್ತಾರೆ, ನಮ್ಮ ಮಕ್ಕಳಿಗೆಲ್ಲ ಬುದ್ಧಿಜೀವಿಗಳಾಗಿಟ್ಕೊಂಡು, ನಾವು ಮನುಷ್ಯರಾಗಿಟ್ಕೊಂಡು, ನಾನು ಹೇಳೋದು, ನಾವು ಮನುಷ್ಯರಾಗಿಟ್ಕೊಂಡು ನಮಗೆಲ್ಲ ಬುದ್ಧಿ ಇದೆ, ಪ್ರತಿಯೊಂದು ಯಾವುದು ತಪ್ಪು ಯಾವುದು ಸರಿ ಎಲ್ಲ ಗೊತ್ತು. ನಮಗೇನಾರು ಆದರೆ ಅದನ್ನು ಬಾಯ್ಬಿಟ್ಟು ನಮ್ಗೆ ಹೇಳೋಕ್ಕೂ ಗೊತ್ತು. ಹಂಗಿದ್ರೂ ನಾವು ಮನುಷ್ಯ ಜೀವಿಗಳು. ಈ ಮನುಷ್ಯರು ಏನು ಮಾಡ್ತೀವಿ, ತಪ್ಪು ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಬಟ್ ನಮ್ಮನ್ನು ಯಾರು ಆ ಥರ ಚೀಲ ತುಂಬ್ಕೊಂಡು ಹೋಗಿ ಅಥವಾ ಆ ಥರ ಶಿಕ್ಷೆ ಕೊಡುವಂಥ ಇದಕ್ಕೇನು ಇಳಿಯಲ್ಲ ಅಲ್ವಾ. ಅಥವಾ ಪ್ರಾಣಿಗಳಿಗೆ ಯಾಕೆ ಕೊಡಬೇಕು ಅಲ್ವಾ. ಅವುಗಳಿಗೂ ನಮಗೆಷ್ಟು ದೇವರು ನಮಗೆಷ್ಟು ಭೂಮಿ ಮೇಲೆ ಬದುಕೋಕ್ಕೆ ಅವಕಾಶ ಕೊಟ್ಟಿದ್ದಾನೆ, ಅದಕ್ಕೂ ಅಷ್ಟೇ ಅವಕಾಶ ಕೊಟ್ಟಿದ್ದಾನೆ. ನಮ್ಮ ಕೈಲಿ ಆದರೆ ಒಂದು ಊಟ ಹಾಕೋಣ, ಪ್ರೀತಿ ಇದೆ. ಇದೇ ನಮ್ಮ ಕೈಲಿ ಆಗಲ್ವಾ, ಅದನ್ನು ಬಿಟ್ಬಿಡ್ಬೇಕು, ಅದಕ್ಕೆ ಹಿಂಸೆ ಮಾಡೋಕ್ಕೆ ಹೋಗಬಾರ್ದು. ನನಗಂತೂ ಭಾಳ ನೋವಾಗುತ್ತೆ ಮನಸ್ಸಿಗೆ. ಸೊ ಇದು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಅನ್ನಿಸ್ತು, ಹಾಗಾಗಿ ಹೇಳ್ಕೊಂಡೆ. ಮೊನ್ನೆ ನಡೆದಿದ್ದು ಕೆಲವೊಂದೆಲ್ಲ ಈ ರೋಡಲ್ಲೆಲ್ಲ ಕಟ್ಟಾಕ್ಬಿಟ್ಟು ಹೋಗೋದು. ಈ ಸಾಕಿರೋ ಪ್ರಾಣಿಗಳು ಏನಾಗುತ್ತೆ ಅಂತಂದರೆ, ಬಿಟ್ಬಿಟ್ಟಾಗ ಅವಿಗೆ ಹೊರಗಡೆ ಹೊಂದ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗುತ್ತೆ. ಈಗ ಹುಟ್ಟಾಗಿಂದ ಅವು ಬೀದಿಲೇ ಬೆಳೆದಿದ್ರೆ ಅಡ್ಜಸ್ಟ್ ಆಗಿಬಿಡ್ತವೆ. ಈ ಒಳಗಡೆ ಊಟ ಮಾಡಿ ಮನೆ ಒಳಗಡೆ ನಾವು ಸಾಕೋಕ್ಕಾಗಲ್ಲ ಅಂತ ತೊಗೊಂಡೋಗಿ ಒಂದ್ಸಲ ಹೊರಗಡೆ ಬಿಟ್ಬಿಟ್ಟಾಗ ಅವಕ್ಕೆ ಬದುಕೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಈ ಬೀದಿ ನಾಯಿಗಳು ಅವ ಮೇಲೆ ಅಟ್ಯಾಕ್ ಮಾಡ್ತವೆ. ಅಟ್ಯಾಕ್ ಮಾಡಿದಾಗ ಅವಕ್ಕೆ ತಡ್ಕೊಳಕ್ಕಾಗಲ್ಲ. ಸೊ ಅವೆಲ್ಲ ಸಿಕ್ಕಾಪಟ್ಟೆ ಕಷ್ಟ ಅಂದರೆ ಕಷ್ಟ. ಅದನ್ನೆಲ್ಲ ನೋಡೋಕ್ಕಾಗಲ್ಲ, ಸಿಕ್ಕಾಪಟ್ಟೆ ಮನಸ್ಸಿಗೆ ನೋವಾಗುತ್ತೆ. ಸೊ ಆದಷ್ಟು ನನ್ನ ಕಡೆಯಿಂದ ಒಂದು ಕೇಳ್ಕೊಳ್ಳೋದು, ಯಾರು ಪ್ರಾಣಿ ಹಿಂಸೆ ಮಾಡೋಕ್ಕೆ ಹೋಗ್ಬೇಡಿ. ಅದರಲ್ಲೂ ನಾಯಿಗಳಿಗಂತೂ ಹೊಡಿಯೋದು ಅಥವಾ ಇದು ಮಾಡೋದು ಏನು ಅದು ಡಸ್ಟ್ಬಿನ್ಗೆ ಹಾಕೋದ್ರ ಬದಲು ನನ್ನ ಹತ್ರ ಒಂದು ರಿಕ್ವೆಸ್ಟು. ಈಗ ನೀವು ಮಾಡಿರ್ತೀರ, ಏನೋ ಒಂದು ವೇಸ್ಟ್ ಆಗುತ್ತೆ, ಡಸ್ಟ್ಬಿನ್ಗೆ ಹಾಕೋದ್ರ ಬದಲು ಏನೋ ಒಂದು ನಿಮ್ಮನೇಲಿ ಒಂದು ಹಳೆದು ಒಂದು ಬೌಲು ಅಥವಾ ಏನೋ ಒಂದು ಇರುತ್ತೆ, ಸೊ ಅದನ್ನಿಟ್ಟು ಅಟ್ಲೀಸ್ಟ್ ಒಂದು ತೊಟ್ಟು ನೀರು ಕೊಡೋಣ. ಏನೋ ಒಂದು ಇರುತ್ತೆ, ವೇಸ್ಟಾಗಿ ತೆಗೆದು ನಮ್ಮ ಮಕ್ಳಿಗೆ ಎಷ್ಟೊಂದು ಆಟ ಸಾಮಾನು ಕೊಡಿಸ್ತೀವಿ, ಏನೇನೋ ಮಾಡ್ತೀವಿ ನಾವು. ವೇಸ್ಟಾಗಿರೋ ಐಟಮ್ಸ್ ಎಷ್ಟೆಷ್ಟು ಅಂತ ತೊಗೊಂಬಂದು ಇಟ್ಕೊಂಡಿರ್ತೀವಿ. ಒಂದು ಹಳೇದೊಂದು ಬಕೆಟ್ ಇದ್ದರೆ ಅದನ್ನು ಪಕ್ಕದಲ್ಲಿ ಇಟ್ಟರೆ ಬಂದು ನೀರು ಕುಡ್ಕೊಂಡು ಹೋಗ್ತವೆ. ದನನಾದರೂ ಕುಡಿಬೋದು ಅಥವಾ ಪ್ರಾಣಿ ಪಕ್ಷಿಗಳಾದರೂ ಕುಡಿಬೋದು, ನಾಯಿ ಆದರೂ ಕುಡಿಬೋದು. ಡೈಲಿ ಅದೊಂದು 5 ಮಿನಿಟ್ಸ್ ಕೆಲಸ. ಡಸ್ಟ್ಬಿನ್ಗೆ ಹಾಕೋದ್ರ ಬದಲು ಅದಕ್ಕೆ ಹಾಕಿದ್ರೆ ಯಾವುದೋ ಒಂದು ಪ್ರಾಣಿ ಹೊಟ್ಟೆನಾದ್ರು ತುಂಬುತ್ತೆ ಅಲ್ವಾ. ಇದು ನನ್ನ ಕಡೆಯಿಂದ ನಾನು ನಿಮಗೆಲ್ಲ ಹೇಳಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ಯಾರಿಗಾದ್ರು ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ಸೊ ಇವಾಗ ಹೊರಗಡೆ ಬಂದು ಇವಾಗ ಟಿಫನ್ ಮಾಡೋಣ ಅಂಥೇಳಿ, ತುಂಬ ಲೇಟಾಗೋಯಿತು ಅಲ್ಲಿಂದ ಬಂದಿದ್ದು, ಹಾಗಾಗಿ ಟಿಫನ್ ಮಾಡೋಣ ಅಂಥೇಳಿ ಇಲ್ಲಿಗೆ ಬಂದಿದ್ದೀವಿ. ಇಲ್ಲೇ ರೋಡ್ ಸೈಡಲ್ಲೇ ಕೂತ್ಕೊಂಡು, ಬಟ್ ಆ ಹೋಟ್ಲಲ್ಲಿ ಬರೀ ಸ್ಟ್ಯಾಂಡಿಂಗ್ ಇದ್ದಿದ್ದು ಅಷ್ಟೇ. ಬಟ್ ಇಲ್ಲೊಂದು ಪಾರ್ಕ್ ಪಕ್ಕ
ಕುತ್ಕೊಂಡಿಲ್ಲೇ ಟಿಫನ್ ಮಾಡ್ತಾಯಿದ್ದೀವಿ. ತುಂಬಾ ಚೆನ್ನಾಗಿತ್ತು. ನಾವು ಹೋಗೋಷ್ಟೊತ್ತಿಗೆ ಹೆಂಗಿದ್ರು ಮತ್ತು ವಾಪಸ್ ಹೋಗೋಷ್ಟೊತ್ತಿಗೆ ಸಿಕ್ಕಾಪಟ್ಟೆ ಟೈಮ್ ಆಗುತ್ತೆ. ಸೊ ಇಲ್ಲೇ ಟಿಫನ್ ಏನಾದರೂ ಲೈಟಾಗಿ ತಿನ್ಕೊಂಡು ಹೋಗೋಣ, ಮನೇಲಿ ಹೋಗಿ ಮಧ್ಯಾಹ್ನ ಏನಾದರೂ ಊಟ ಮಾಡೋದಾಯಿತು ಅಂತೇಳಿ ಸ್ವಲ್ಪ ಇಲ್ಲೇ ಅವನು ಇಡ್ಲಿ ತಿಂತಿದ್ದಾನೆ, ನಾನು ಇಲ್ಲೇ ಶಾವಿಗೆ ಉಪ್ಪಿಟ್ಟು ತಿಂತಿದ್ದೀನಿ. ನೋಡೋಣ ಕೇಸರಿ ಭಾತ್ ಹೇಗಿರುತ್ತೆ ಅಂತ ತೊಗೊಂಡ್ವಿ, ಟೇಸ್ಟ್ ಮಾಡೋಣ ಅಂತ. ಇದು ಅದು ಅಮ್ಮ ಬ್ರಾಹ್ಮಿನ್ ಕೆಫೆ ಅಂತ ಹೇಳಿ. ಈ ಕಡೆ ಬಂದಾಗ ಅಡ್ರೆಸ್ಸು ಕರೆಕ್ಟಾಗಿ ಗೊತ್ತಿಲ್ಲ, ನೆಕ್ಸ್ಟ್ ವ್ಲಾಗಲ್ಲಿ ಈ ಕಡೆ ಬಂದಾಗ ನಾನು ಹೇಳ್ತೀನಿ. ತುಂಬ ಚೆನ್ನಾಗಿರುತ್ತೆ, ರೇಟು ಕೂಡ ರೀಸನಬಲ್ ಆಗಿದೆ, ತುಂಬ ಕಾಸ್ಟ್ಲಿ ಅಂತ ಎಲ್ಲ ಏನಿಲ್ಲ, ರೀಸನಬಲ್ ಆಗಿದೆ, ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಇವಾಗ ನಾನು ತಿಂದಿರೋದು ಕೇಸರಿ ಬಾತು. ನೋಡೋಣ ಹೊರಗಡೆ ಬಂದಾಗ ಒಂದ್ಸಲ ಟೇಸ್ಟ್ ಮಾಡೋಣ. ಚೆನ್ನಾಗಿದೆ, ತುಂಬ ಎಣ್ಣೆ ಅದು ಎಲ್ಲ ಮೀಡಿಯಮ್ ಇದೆ, ತಿನ್ಬೋದು. ಕೆಲವೊಂದು ಹೋಟೆಲ್ಗಳಿಗೆ ಸಿಕ್ಕಾಪಟ್ಟೆ ಎಣ್ಣೆ ಎಲ್ಲ ಹಾಕಿರ್ತಾರಲ್ಲ, ಇಲ್ಲ ಆ ಥರ ಇಲ್ಲ. ಬೇರೆ ಏನೋ ಒಂದು ತಗೊಂಡ್ಬೇಕು ಹೋಗಿದ್ದಾನೆ, ಎಷ್ಟು ಏನು ತಗೊಂಡಿದ್ದಾನೆ, ಇದು ಶೇರ್ ಮಾಡ್ಕೊಳ್ಳೋಣ ಅಂತ. ನಾನು ಮಗ ಇತ್ತು. ಏನು ತಗೊಬಂದೆ? ದೋಸೆ ಆಮೇಲೆ ಇವಾಗ ತಿಂಡಿ ಎಲ್ಲ ತಿಂದಾಯ್ತು. ಇವಾಗ ಹೊರಡೋಣ ಅಂತ. ಅಲೆಕ್ಸಿಗೆ ಮನೆಗೆ ಹೋಗಿ ಊಟ ಹಾಕಬೇಕು. ಊಟ ಏನು ತೊಗೊಬಂದಿಲ್ಲ, ನಾವು ಬರೀ ವಾಟರ್ ಬಾಟ್ಲು ಮಾತ್ರ ತೊಗೊಬಂದಿದ್ವಿ. ಅವಳಿಗೆ ಮನೆಗೆ ಹೋಗಿ ಊಟ ಹಾಕಬೇಕು. ಸೊ ಇವಾಗ ಅಲೆಕ್ಸನ್ ಹೊರಗಡೆ ಕರ್ಕೊಂಡು ಹೋಗಿದ್ದು ಎಲ್ಲ ಔಟಿಂಗ್ ಎಲ್ಲ ಮುಗೀತು. ಇವಾಗ ಮನೆ ಕಡೆಗೆ ಹೊರಡೋಣ ಅಂತ ಹೋಗ್ತಾ ಇದ್ದೀವಿ. ಆಗಲೇ ಮಧ್ಯಾಹ್ನ ಆಗೋಯ್ತು ಇವತ್ತು ವಾಪಸ್ ಹೋಗೋಷ್ಟೊತ್ತಿಗೆ. ಅಷ್ಟೇನು ಟ್ರಾಫಿಕ್ ಇಲ್ಲ ಇವತ್ತು, ಬೇಗ ರೀಚ್ ಆಗ್ಬೋದು ಮನೆಗೆ. ಅವಶ್ಯಕತೆ ಇಲ್ಲ ಮಗ, ಅಲ್ಲೇ ಬಿಸಿಲಲ್ಲ, ಔಟಿಂಗ್ ಈ ಥರ ಇತ್ತು. ಮಳೆಸಂದ್ರೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದಾರೆ. ನಮಗೂ ಅದು ಖುಷಿಯಾಗಿರೋದು ನೋಡಿ, ನಮಗೂ ಖುಷಿ ಆಯಿತು, ಏನೋ ಒಂಥರ ಚೇಂಜ್ ಅಂತ ಅನ್ನಿಸ್ತು. ಸೊ ನಿಮಗೆಲ್ಲರೂ ಇಷ್ಟ ಆಗಿದೆ, ನಿಮಗೆಲ್ಲರಿಗೂ ನೋಡಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.